ಬೀದರ್ನ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿಯಾಗಿ ಸದ್ಯ ಕೂಬಾ ಅವರು ಕಣದಲ್ಲಿದ್ದಾರೆ. ಬಟ್ ಕೂಬಾ ಅವರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪಕ್ಷದ ಒಳಗಡೆ ಎಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ಇತ್ತು ಅನ್ನೋದನ್ನ ಗಮನಿಸಿದ್ವಿ. ವಿರೋಧದ ಮಧ್ಯದಲ್ಲೂ ಕೂಡ ಅವರಿಗೆ ಮಣೆ ಹಾಕಿದೆ ಬಿಜೆಪಿ ಹೈಕಮಾಂಡ್. ಒಂದು ಸವಾಲು, ಮತ್ತೊಂದು ಸವಾಲು ಈಗ ಮರಾಠ ಸಮಾಜದವರು ಕೂಡ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರಂತೆ. ಅವರ ವಿರುದ್ಧವಾಗಿ ಸ್ಪರ್ಧೆಗೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿಜಯಕುಮಾರ್ ಪಾಟೀಲ್ ಕಣಜೀಕರ್ ಸ್ಪರ್ಧೆಗೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯದಲ್ಲಿ ರಾಷ್ಟ್ರೀಯ ಮರಾಠ ಪಕ್ಷದಿಂದ 15 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವಾಗಿದೆ ಅಂತೆ. ಬಿಜೆಪಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದೆ, ಟಿಕೆಟ್ ಕೊಟ್ಟಿಲ್ಲ, ಬಿಎಸ್ವೈ ಮಾತು ತಪ್ಪಿದ್ದಾರೆ ಅಂತ ಮರಾಠ ಸಮಾಜ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಂಡಾಯ ಶಮನಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಂಟ್ರಿ ಆಗಿದ್ದಾರೆ. ಯಾರಿಗಾಗಲಿ ಪಾರ್ಟಿದಾಗಿದ್ದರು ಯಾವ ಪಾರ್ಟಿದಾಗಿದ್ರು ನಮಗೆ ನೋಡ್ತಾ ಇಲ್ಲ, ದುರ್ಲಕ್ಷ್ಯ ಆಗ್ತಾ ಇದ್ದೇವೆ. ಮುಂದಿನ ನಮ್ಮ ಭವಿಷ್ಯ ಹೆಂಗೆ ಅಂಥೇಳಿ ಎಲ್ಲ ಕಾಳಜಿ ಬಿದ್ದ ಕಡೆಯಿಂದ ನಮ್ಮ ಜನರು, ನಮ್ಮ ನಾಯಕರು ಏನು ನಮಗಿದು ಡಿಸಿಷನ್ ಮಾಡಿ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ, ಅದಕ್ಕೆ ಅಬರ ಅಂತ ಹೇಳಿ ನಾ ಕ್ಯಾಂಡಿಡೇಟ್ ಆಗೀನಿ. ಥ್ಯಾಂಕ್ ಯು. ಯಾರಿಗೆ ಎಷ್ಟಾದ್ರೂ ಭೀ ಅವ್ರದ್ದು ಅಭಿಮಾನ ಅವ್ರಿಗೆ ಇರೇ ಇರ್ತದ. ಮತ್ತು ನನ್ನ ಜೊತೆಗೆ ಎಲ್ಲರ ಸರಿ ರಿಲೇಷನ್ ಒಳ್ಳೇದಿದೆ. ಮರಾಠ ಅಂತಿಲ್ಲ, ಲಿಂಗಾಯತ್ ಆಗಲಿ, SC ST ಆಗಲಿ, ಕುರುಬರಾಗಲಿ ಎಲ್ಲರ ಸರಿ ನಾವು ಹೊಂದ್ಕೊಂಡು ಹೋಗಿದ್ದಾವೆ. ಇದನ್ನು ನನಗೆ ಎಲ್ಲರೂ ಬೇಕಾಗಿದ್ದಾರೆ ಇದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದಕ್ಕೆ ನಾ ಈ ಟೈಮ್ ಅವರಿಗೆ ಒಳ್ಳೆ ಫೈಟ್ ಕೊಟ್ಟು ಗೆದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಒಂದ್ ಕಡೆ ಕೂಬಾ ಅವರ ಸ್ಪರ್ಧೆಗೆ ಪಕ್ಷದ ಒಳಗಡೆನೆ ದೊಡ್ಡ ಮಟ್ಟದ ಆಕ್ರೋಶ ಆಯಿತು, ಅದೆಲ್ಲವನ್ನ ಮೀರಿ ಟಿಕೆಟ್ ಗಿಟ್ಟಿಸ್ಕೊಂಡಿದ್ದಾರೆ. ಬಟ್ ಈಗ ಮತ್ತೊಂದು ಸವಾಲು ಎದುರಾಗಿದೆಯಾ ಮರಾಠ ಸಮಾಜದ ಕಡೆಯಿಂದ? ಹೌದು ಶ್ರುತಿ, ನಿಜಕ್ಕೂ ಮರಾಠ ಸಮಾಜ ಇವತ್ತು ಎಲ್ಲೋ ಒಂದು ಕಡೆ BJP ವಿರುದ್ಧ ಮುನ್ಸ್ಕೊಂಡದ ಅಂತ ಹೇಳ್ಬೋದು. ಈಗಾಗಲೇ BJPಯ ಮುಖಂಡ ವಿಜಯಕುಮಾರ್ ಪಾಟೀಲ್ ಕಣಜೀಕರ್ ಅವರು ರಾಷ್ಟ್ರೀಯ ಮರಾಠ ಪಾರ್ಟಿದಿಂದ ನಾವು ಸ್ಪರ್ಧೆ ಮಾಡ್ತೀವಿ, ಯಾಕಂದ್ರೆ ಟೋಟಲಿ ಇವತ್ತೇನು ಮರಾಠ ಸಮಾಜಕ್ಕೆ ಎಲ್ಲೋ ಒಂದು ಕಡೆ BJP ಅನ್ಯಾಯ ಮಾಡ್ಯದ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕಳೆದ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದು 24 ಗಂಟೆದಲ್ಲೇ ಮರಾಠ ಸಮಾಜಕ್ಕೆ 2A ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರು. ಆದರೂ ಕೂಡ ಮಾತು ತಪ್ಪಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಲೋಕಸಭೆ ಇರ್ಬೋದು, ಯಾವುದೂ ಕೂಡ ಚುನಾವಣೆಯಲ್ಲಿ ನಮ್ಮ ಸಮಾಜಕ್ಕೆ ಒಂದೇ ಟಿಕೆಟ್ ಸಿಕ್ಕಿಲ್ಲ ಅಂಥೇಳಿ ಈ ರೀತಿ ಆಕ್ರೋಶ ಹೊರ ಹಾಕಿದ್ದಾರೆ. ಇತ್ತೀಚೆಗೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಸುಮಾರು ಮರಾಠ ಸಮಾಜದ 4 ರಿಂದ 5 ಜನ ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ನಂದಕುಮಾರ್ ಸಾಳಂಕೆ ಇರ್ಬೋದು, ಅನಂತ್ ಬಿರಾದರ್ ಇರ್ಬೋದು, ಪದ್ಮಾಕರ್ ಪಾಟೀಲ್ ಇರ್ಬೋದು, ದಿನಕರ್ ಮೋರೆ ಇರ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಏನಂದ್ರೆ ಇವತ್ತು ಮರಾಠ ಸಮಾಜ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಹೀಗಾಗಿ ನಾವು ಈ ಬಾರಿ ಈಗಾಗಲೇ ರಾಷ್ಟ್ರೀಯ ಮರಾಠ ಪಾರ್ಟಿದಿಂದ ರಾಜ್ಯದಲ್ಲಿ 15 ಕಡೆ ಸ್ಪರ್ಧೆ ಮಾಡ್ತೀವಿ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಸ್ಪರ್ಧೆ ಮಾಡ್ತೀವಿ. ಈಗಾಗಲೇ ಸುಮಾರು 3 ರಿಂದ 3.5 ಲಕ್ಷ ಮತದಾರರು ಈ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ನಿಜಕ್ಕೂ ಮರಾಠ ಸಮಾಜ ಅಂದ್ರೆ ಒಂದು BJP ಪಕ್ಷದ ಬೆನ್ನೆಲುಬಾಗಿತ್ತು. ಆದ್ರೆ ಇವತ್ತು ಲೋಕಸಭೆ ಟಿಕೆಟ್ ಘೋಷಣೆಯಾಗಿ ಆರ್ ಅಶೋಕ್ ಅವರ ಎಂಟ್ರಿಯಿಂದ ಏನ್ ಬೆಳವಣಿಗೆ ಆಗುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.